ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶನಿವಾರ ಮುಖ್ಯಮಂತ್ರಿಗಳು ಎಸ್ಐಟಿ ಅಧಿಕಾರಿಗಳ ಸಭೆ ಕರೆದಿದ್ರು. ಕರೆಯೋದಕ್ಕೆ ಅವಕಾಶ ಇದೆಯಾ? ಮತ್ತೆ ಆ ಸಭೆಯಲ್ಲಿ ನೋಡಿ, ಈಗ ನೀವು ನನ್ನನ್ನು ಕೇಳಿದ್ರಿ, ಯಾವ ಆಧಾರದ ಮೇಲೆ ಹೇಳ್ತೀನಿ ನಾನು? ಆಸ್ ಎ ಹೋಮ್ ಮಿನಿಸ್ಟರ್ ನಾನು ಯಾವ ಆಧಾರದ ಮೇಲೆ ಹೇಳ್ತೀನಿ? ಐ ಮೇ ನಾಟ್ ಡಿಸ್ಕ್ಲೋಸ್ ಸರ್ಟನ್ ಥಿಂಗ್ಸ್, ಬಟ್ ಐ ಶುಡ್ ಆಲ್ಸೋ ನೋ. ಅಲ್ಲ, ನಾನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋದಿಲ್ಲ, ಆದರೆ ನನಗೆ ವಿಷಯ ಅಂತೂ ಗೊತ್ತಿರಬೇಕಿಲ್ವಾ? ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಷಯ ಗೊತ್ತಿರಬಾರ್ದ? ಅಧಿಕಾರಿಗಳನ್ನ ಕರೆದು ಮಾತಾಡಿ ತಿಳ್ಕೊಳ್ಬಾರ್ದ? ನೀವು ಹಿಂಗೆ ಮಾಡಿ ಅಂತ ಅವ್ರು ಹೇಳಿದ್ರು ಕೂಡ ಅಧಿಕಾರಿಗಳು ಮಾಡಂಗಿಲ್ಲ, ಮಾಡಕೂಡ್ದು. ನೋಡಿ, ಅವ್ರು ಹೇಳಿದ್ದಕ್ಕೆ ಅದನ್ನು ನಾವು ಗಮನಿಸ್ತೀವಲ್ಲ, SITನವ್ರು ಗಮನಿಸ್ತಾರೆ, ಅದನ್ನು ಗಮನಿಸ್ತಾರೆ, ಅವ್ರನ್ನೂ ಕರೆದು ಸ್ಟೇಟ್ಮೆಂಟ್ ತಗೊಳ್ತಾರೆ. ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲಪ್ಪ, ಏನಿದೆ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಯಾರನ್ನಾದ್ರೂ ಆಗ್ಲಿ, ನಾನು ಹೇಳೋದು, ಈಗ ನೀವು ಶಿವರಾಮೇಗೌಡರನ್ನ ಹೇಳಿದ್ರಿ, ಈಗ ಅವ್ರನ್ನೆಲ್ಲ ಕರೆದು ಕೇಳ್ತಾರೆ. ಅವ್ರ ಹತ್ರ ಒಳ್ಳೆ ಇನ್ಫಾರ್ಮೇಶನ್ ಇದ್ರೆ ಯಾಕೆ ತಗೋಬಾರ್ದು? ಗೊತ್ತಿಲ್ಲ ನನಗೆ. ಅದೆಲ್ಲ ಈಗ ರಾಜ್ಯದ ಜನ 135 ಸೀಟ್ ಆರಿಸಿ ಕಳಿಸಿ ನಮ್ಮನ್ನು ಸರ್ಕಾರಕ್ಕೆ ಕುಂಡ್ರಿಸಿದಾರಪ್ಪ. ಆಯ್ತಾ? ಕುಮಾರಸ್ವಾಮಿ ಅವರು ಪಾಪ ಅವರೇ ಕೂರ್ಬೇಕಾಗಿತ್ತು ಅಂತ ಇತ್ತು, ಆಸೆ ಇತ್ತು, ಅವರಾಗ್ಲಿಲ್ಲ. ಸಂತೋಷ ಪಡಬೇಕು, ನಾವಾಗಿದ್ದೀವಿ ಅಂತ. ಅವರು ಬೆನ್ಮೂಳೆ ಮುರಿದು ಅಥವಾ ಬೆನ್ಮೂಳೆ ಇಲ್ಲದೆ ಇದ್ರೆ ಜನ ಆರಿಸ್ತಿರ್ಲಿಲ್ಲ ನಮ್ಮನ್ನೆಲ್ಲ. ಅಥವಾ ಇವರಿಗೆ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇಲ್ಲದೆ ಇದ್ದಿದ್ರೆ ಜನ ಆರಿಸ್ತಿರ್ಲಿಲ್ಲ. ಇವೆಲ್ಲ ಮಾತಾಡೋದಕ್ಕೆ ಅಷ್ಟು ಮಾತಾಡಕ್ ಚೆನ್ನಾಗಿರುತ್ತೆ, ಆದ್ರೆ ಕೇಳಕ್ ಚೆನ್ನಾಗಿರಲ್ಲ. ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಅಂದ್ರೆ ಪತ್ರ ಬರೆದಿದ್ದಾರೆ. ಯಾವ ಆಧಾರದ ಮೇಲೆ ಪತ್ರ ಬರೆದ್ರು? ಮತ್ತೆ ಅವ್ರನ್ನೂ ಕೂಡ ಒಂದು ರೀತಿ ಸಮನ್ಸ್ ಕೊಟ್ಟು ವಿಚಾರಣೆ ಕರೀತಾರೆ. 400 ಜನ ಇದ್ದಾರೆ ಅಂತ ಯಾವ ಆಧಾರದ ಮೇಲೆ ಹೇಳಿದ್ದಾರೆ? ನೋಡಿ, ಅದನ್ನ ಡಿಸೈಡ್ ಮಾಡೋರು SIT, ನಾನಲ್ಲ ಡಿಸೈಡ್ ಮಾಡೋದು. ಅದನ್ನ ಅವರು ಡಿಸೈಡ್ ಮಾಡ್ತಾರೆ, SITನವರು. ಸರ್, ನೀವು ಗೃಹ ಸಚಿವರಾಗಿ ಬಹಳ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾರೆ. ಹೌದು. ಆದರೆ ನಿಮ್ಮ DCM DK ಶಿವಕುಮಾರ್ ಅವರು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ, ಇನ್ ಬಿಟ್ವೀನ್ ಒಬ್ಬ ಇದರಲ್ಲಿ ವಿಟ್ನೆಸ್ ಜೊತೆ ಮಾತಾಡಿದ್ದಾರೆ. ಆ ವಿಟ್ನೆಸ್ ಆಡಿಯೋನು ಕೂಡ ಬಿಡುಗಡೆ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದೆಯಪ್ಪ, ನಾವಾಗಿರೋದಕ್ಕೆ ಇಷ್ಟೆಲ್ಲ ಮಾಡಿದ್ದೀವಿ. ಇದು ಈ ಕೇಸ್ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಅದನ್ನು SITನವರು ಗಮನಿಸ್ತಾರೆ. ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆ. DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರೇನು ಆರ್ಡಿನರಿ ಪರ್ಸನ್ ಅಲ್ಲ. ಅವ್ರಿಗೂ ಜವಾಬ್ದಾರಿಯಿಂದ ಮಾತಾಡಿರ್ತಾರೆ. ಅವ್ರಿಗೂ ಕೂಡ ಇದು ಇನ್ವೆಸ್ಟಿಗೇಷನ್ ಸಕ್ಸಸ್ ಆಗಬೇಕು, ಮತ್ತೆ ಯಾರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಅವರು ಕೂಡ ಇರೋದು. ಅವ್ರು ಶಿಕ್ಷೆ ಆಗಬಾರ್ದು ಅಂತ ಏನು ಇದ್ದಂಗಿಲ್ಲ. ನೋಡಿ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಅದು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಇಂಟರ್ಫಿಯರ್ ಆಗಿದೆ, ಇನ್ವಾಲ್ವ್ ಆಗಿದ್ದಾರೆ. ಕೆಲವು ಕಡೆ ಪೊಲಿಟಿಕಲ್ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ. ಇದೆಲ್ಲ ನಾವು ಕೇಳಿದ್ವಲ್ವಾ? ಅದೆಲ್ಲನೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಒಂದು ಹಂತಕ್ಕೆ ಅಧಿಕಾರಿಗಳು ಮತ್ತೆ ಅವರ ಕನೆಕ್ಷನ್ಸು ಮತ್ತೆ ಅವ್ರು ಯಾರು ಇದನ್ನೆಲ್ಲ ನಡೆಸ್ತೋರೋ ಆ ಲೆವೆಲ್ನಲ್ಲಿ ಇದೆ. ಈಗ ನೆಕ್ಸ್ಟ್ ಲೆವೆಲ್ನಲ್ಲಿ ಬೇರೆ ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರಿಗೆ ಮಾಹಿತಿಗಳು ಕೂಡ ಇದಾವೆ. ಅದನ್ನು ಅವರು ನೋಡಲೇಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದೆಲ್ಲ ನೋಡ್ತಾರೆ. ನೆಕ್ಸ್ಟ್ ಲೆವೆಲ್ ಅದೇ. ನೆಕ್ಸ್ಟ್ ಸ್ಟೇಜಲ್ಲಿ ಪಬ್ಲಿಕ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ನೋಡ್ತಾರೆ. ಅಲ್ಲ, ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದನ್ನ ಪಕ್ಕಾ ಮಾಡ್ಕೋಬೇಕಲ್ಲ. ಈಗ ಯಾರದೋ ಹೆಸರುಗಳಿದಾವೆ, ಅವೆಲ್ಲ ಪಕ್ಕಾ ಮಾಡ್ಕೊ. ಇಲ್ಲದೇ ಇದ್ರೆ ನಾವು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಸುಮ್ಮನೆ ಅವ್ರ ಹೆಸರು ಇವ್ರ ಹೆಸರು ಹೇಳಿದ್ರೆ ನಾಳೆ ತಪ್ಪಾಗುತ್ತೆ. ಈಗ ಇಂಟರ್ಪೋಲ್ಗೆ ಹೋಗಿರೋದ್ರಿಂದ
ಅವರು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಇವತ್ತಲ್ಲ ನಾಳೆ ಅವರು ಯಾವ ದೇಶದಲ್ಲಿದ್ದರೂ ಕೂಡ ಅವರಿಗೆ ಅವರು ಐಡೆಂಟಿಫೈ ಮಾಡೇ ಮಾಡ್ತಾರೆ. ಮಾಡಿ ನಮ್ಮ ಏಜೆನ್ಸಿಗಳಿಗೆ, ನಮ್ಮ ದೇಶದ ಅಧಿಕಾರಿಗಳಿಗೆ ತಿಳಿಸ್ತಾರೆ ಅವರು ಇಂಟರ್ಪೋಲ್ನಲ್ಲಿ. ಅವಾಗ ಕರ್ಕೊಂಡು ಬರ್ತಾರೆ. ಅಥವಾ ಅವರೇನೆ ಇಷ್ಟೆಲ್ಲ ನಡೀತಾ ಇದೆ, ನಾನು ಯಾಕಪ್ಪ ಇಲ್ಲಿ ಇರಬೇಕು, ಹೋಗೋಣ ಅಂತ ಅವರೇ ಬಂದ್ಬಿಟ್ರೆ ಬಹಳ ಒಳ್ಳೆಯದು. ಅದು ನಮಗೆ ಏರ್ಪೋರ್ಟ್ನಲ್ಲಿ, ಯಾವುದೇ ಏರ್ಪೋರ್ಟ್ನಲ್ಲಿ ಬಂದವರು ಇಳಿದ್ರು ಕೂಡ ಮಾಹಿತಿ ಬರುತ್ತೆ. ಅದು ಆಗಲಿ, ಇನ್ವೆಸ್ಟಿಗೇಷನ್ ರಿಸಲ್ಟ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ಯಾರಿಗೆ ತಿರುಗುಬಾಣ, ಯಾರು ಇದಕ್ಕೆ ಕಾರಣ, ಇವೆಲ್ಲ ಬಂದ್ಬಿಡ್ತಾವಲ್ಲ. ಸರ್, ಕುಮಾರಸ್ವಾಮಿ ಅವರು ಅಷ್ಟೊಂದು ಕೆಂಡದಂತ ಮಾತಾಡಿದ್ರು ಕೂಡ ಪರಮೇಶ್ವರ್ ತಣ್ಣನೆ ಪ್ರತಿಕ್ರಿಯೆ ಕೊಡ್ತಾರೆ. ಇದೇನು ಜಾಣತನ ಅನ್ಬೇಕು ಅಥವಾ ಮುಂದೆ ಇದೆ ಮಾರಿ ಹಬ್ಬ ಅನ್ನೋದನ್ನ? ಅಲ್ಲ, ನಾನು ಏನು ಹೇಳ್ಬೇಕು ಹೇಳಿ, ನಾನು ಕುಣಿದಾಡಕ್ಕಾಗೋದಿಲ್ಲ. ನನ್ನ ವ್ಯಕ್ತಿತ್ವನೇ ಬೇರೆ, ಕುಮಾರಸ್ವಾಮಿ ಅವ್ರ ಅವರು ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ನಾನು ನಿಧಾನವಾಗಿ ಮಾತಾಡ್ತೀನಿ. ಇಷ್ಟೇ ವ್ಯತ್ಯಾಸ ನನಗೂ ಅವ್ರಿಗೂ. ಪ್ರಧಾನಿಯವರು ಒಂದು ವಾಹಿನಿಗೆ ಸಂದರ್ಶನ ಕೊಟ್ಟಾಗ, ರಾಷ್ಟ್ರೀಯ ವಾಹಿನಿ, ಈ ಪ್ರಕರಣದಲ್ಲಿ ನಾವಂತೂ ಸುಮ್ಮನೆ ಇರೋದಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಗೊತ್ತಿದ್ರು ಕೂಡ ಪ್ರಜ್ವಲ್ ಅವ್ರನ್ನ ಬಿಟ್ಟು ಕಳಿಸಿದ್ದೆ ಇವರು, ವಿದೇಶಕ್ಕೆ ಹೋಗುವಂತ ನಡ್ಕೊಂಡಿದ್ದೆ ಅಲ್ಲಿನ ರಾಜ್ಯ ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಹೇಳ್ತಾ ಇರ್ತಾರೆ. ಈಗ ನಾನು ಹೇಳ್ತೀನಪ್ಪ, ಸೆಂಟ್ರಲ್ ಏಜೆನ್ಸಿಗಳು, ಇಮಿಗ್ರೇಷನ್ ಯಾರ ಕೈಲಿದೆ? ಇಮಿಗ್ರೇಷನ್ ಯಾರ ಕೈಲಿದೆ? ಪೊಲೀಸ್ ಇರಲಿ, ಅಲ್ಲಿಗೆ ಹೋಗಿ ಪಾಸ್ಪೋರ್ಟ್ ಒತ್ತಿದ್ರೆ ತಾನೇ ಸೀಲ್ ಹೊಡೆದ್ರೆ ಅಲ್ಲ ಆಚೆ ಹೋಗೋದವನು. ಅಲ್ಲ, ಬೇಕಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.